ಎಸ್ ಇವತ್ತಿನ ಬಂದ್ನ ಎಫೆಕ್ಟ್ ಅನ್ನ ನೋಡಿದ್ರೆ ನೀರಸ ಪ್ರತಿಕ್ರಿಯೆಯಲ್ಲಿ ಮುಕ್ತಾಯ ಆಗಿದೆ. ಆದ್ರೆ ಇವತ್ತಿನ ಬಂದ್ ಮುಗ್ದಿದೆ. ಎಲ್ಲಾ ಮಾಮೂಲಿಗಳ ಆಗಿರುವಂತದ್ದು ರಸ್ತೆಗಳಿದೆ, ಬಸ್ಗಳು, ಆಟೋ ಆಗಿರ್ಬೋದು, ಟ್ಯಾಕ್ಸಿ, ಓಲಾ, ಊಬರ್ ಇವೆಲ್ಲವೂ ಕೂಡ ಆಲ್ರೆಡಿ ಈಗಾಗಲೇ ರಸ್ತೆಗೆ ಇಳಿದಿದೆ. ಇನ್ನು ವ್ಯಾಪಾರ ವಹಿವಾಟು ಕೂಡ ಆಲ್ರೆಡಿ ಆರಂಭ ಆಗಿದೆ. ಇವತ್ತಿನ ಬಂದ್ ಮಾತ್ರ ರಾಜ್ಯದಲ್ಲಿ ಅಷ್ಟಕ್ಕಷ್ಟೇ ಅಂತಾನೆ ಹೇಳಬೇಕಾಗುತ್ತೆ. ಮೊದಲ ದಿನ ಬಂದ್ಗೆ ನೀರಸ ಪ್ರತಿಕ್ರಿಯೆ ಕೂಡ ವ್ಯಕ್ತ ಆಗಿದೆ. ನಾಳೆ ಬಂದ್ ಜೋರಾಗಬಹುದು, ಎಚ್ಚರ ಅನ್ನುವಂತಹ ಒಂದು ಮಾತನ್ನ ಕೂಡ ಈಗಾಗಲೇ ಸಂಘಟನೆಯವರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇವತ್ತಿನ ಎಫೆಕ್ಟ್ ಏನು ಅಷ್ಟು ಕಾಣ್ತಾ ಇರಲಿಲ್ಲ, ಇವತ್ತು ಬಂಧನ ಎಫೆಕ್ಟ್ ಏನು ಅಷ್ಟಾಗಿ ಕಾಣ್ತಿರ್ಲಿಲ್ಲ. ಮೊದಲ ದಿನದ ಬಂದಂತೂ ಟುಸ್ ಅಂತಾನೆ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲವೂ ಕೂಡ ಯಾವ ವ್ಯಾಪಾರ ವಹಿವಾಟು ಆಗಿರ್ಬೋದು, ಅಂಗಡಿ ಮುಂಗಟ್ಟುಗಳು ಆಗಿರ್ಬೋದು, ವಾಹನ ಸಂಚಾರದಲ್ಲೂ ಕೂಡ ವ್ಯತ್ಯಯ ಆಗಿಲ್ಲ. ಜನ ಮಾಮೂಲಿಯ ರೀತಿಯಲ್ಲೇ ಕೆಲಸಕ್ಕೆ ಹೋಗಿದ್ದಾರೆ. ಜೊತೆಗೆ ಅದೇ ರೀತಿಯಾಗಿ ಸಂಚಾರ ಕೂಡ ನಡೀತಾ ಇತ್ತು, ರಸ್ತೆಗೆ ಇಳಿದಿದ್ವು ವಾಹನಗಳು ಎಲ್ಲವೂ ಕೂಡ. ಆ ಹಿನ್ನೆಲೆಯಲ್ಲಿ ನಾಳೆಯ ಬಂದನ್ನ ಎಫೆಕ್ಟ್ ಆಗಿ ಮಾಡುವಂತಹ ಚಾನ್ಸಸ್ ಇದೆಯಾ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಮೊದಲ ದಿನದ ಬಂದಂತೂ ನೀರಸ ಪ್ರತಿಕ್ರಿಯೆಯಲ್ಲಿ ಅಂತ್ಯ ಆಗಿದೆ. ಹಾಗಾಗಿ ಇವನ್ನ ನೋಡಿದಂತಹ ಪ್ರತಿಭಟನಾಕಾರರು ನಾಳೆ ಈ ಒಂದು ಎಫೆಕ್ಟ್ ಅಲ್ಲಿ ನಾಳೆಯ ಬಂದನ್ನ ಕಾವೇರುವ ರೀತಿಯಲ್ಲಿ ಮಾಡುವಂತಹ ಚಾನ್ಸಸ್ ಇದೆಯಾ ಅನ್ನೋದು. ಹಾಗಾಗಿ ಬಂದ್ ಬಿಸಿ ಇವತ್ತಂತೂ ತಟ್ಟಲಿಲ್ಲ, ನಾಳೆ ಏನಾಗಬಹುದು ಅನ್ನುವಂತಹ ಪ್ರಶ್ನೆ ಕೂಡ ಈಗ ಎಲ್ಲರಲ್ಲೂ ಕೂಡ ಇದೆ. ನಾಳೆ ಬಂದ್ ಇರುತ್ತಾ ಇಲ್ವಾ ಅನ್ನುವಂತಹ ಒಂದು ಪ್ರಶ್ನೆಯ ಜೊತೆಗೆ ಒಂದ್ ವೇಳೆ ಬಂದ್ ಇರೋದಾದ್ರೆ ಹಾಗೆ ತೀವ್ರಗತಿಯಲ್ಲಿ ಆಗುವಂತಹ ಚಾನ್ಸಸ್ ಇದೆಯಾ ಅನ್ನೋದು ಕೂಡ ಈಗಿರುವಂತಹ ಕುತೂಹಲ. ಮೊದಲಿನಿಂದ ಬಂದ್ಗೆ ಈಗಾಗಲೇ ನೀರಸ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗಿದೆ. ನಾವು ಗಮನಿಸ್ತಾ ಇದ್ವಿ, ಬೆಳಗ್ಗೆ ಇದ್ದಂತಹ ಆ ಒಂದು ರೀತಿಯಾದಂತಹ ಕಾವಾಗಿರ್ಬೋದು, ಆ ಒಂದು ತೀವ್ರತೆ ಬರ್ತಾ ಬರ್ತಾ ಸಮಯ ಕಳೆದಂತೆ, ಕ್ಷಣ ಕಳೆದಂತೆ, ಗಂಟೆ ಕಳೆದಂತೆ ಕಡಿಮೆ ಆಗ್ತಾ ಬಂತು. ಯಾರು ಕೂಡ ಬಂದ್ನ ಒಂದು ಎಫೆಕ್ಟ್ ಆಗಿದೆ ಅಂತ ಅಂದ್ಕೊಳ್ಳಿಲ್ಲ. ಎಲ್ಲರೂ ಕೂಡ ಎಂದಿನಂತೆ ಕಾರ್ಯವನ್ನು ನಿರ್ವಹಿಸೋದಕ್ಕೆ ಆರಂಭ ಮಾಡಿದ್ರು. ಬಸ್ಗಳು ಕೂಡ ರೋಡ್ಗೆ ಇಳಿದ್ವು. ಕೆಎಸ್ಆರ್ಟಿಸಿ ಬಸ್ ಆಗಿರ್ಬೋದು, ಬಿಎಂಟಿಸಿ ಬಸ್ ಆಗಿರ್ಬೋದು, ಇಡೀ ರಾಜ್ಯಾದ್ಯಂತ ಎಲ್ಲಾ ಕೆಎಸ್ಆರ್ಟಿಸಿ ಬಸ್ಗಳು ಕೂಡ ರಸ್ತೆಗೆ ಇಳಿದಿದ್ವು. ಆನಂತರ ಅದೇ ರೀತಿಯಾಗಿ ಎಂದಿನಂತೆ ಕಾರ್ಯನಿರ್ವಹಿಸ್ತಾ ಇದ್ರು. ಅಂಗಡಿ ಮುಂಗಟ್ಟುಗಳು ಕೂಡ ಬಂದ್ ಆಗಿ ಫಸ್ಟ್ ಬೆಳಿಗ್ಗೆ ಇದ್ದಂತಹ ಬಂದ, ಆನಂತರ ನಿಧಾನಗತಿಯಲ್ಲಿ ಆನಂತರ ಕಡಿಮೆ ಆಗ್ತಾ ಬಂತು. ಆನಂತರ ಅಂಗಡಿ ಮುಂಗಟ್ಟುಗಳು ಕೂಡ ಓಪನ್ ಆದ್ವು. ವ್ಯಾಪಾರ ವಹಿವಾಟು ಎಂದಿನಂತೆ ನಡೆಯಿತು. ಅದರಲ್ಲೇ ನಾವು ಗಮನಿಸಬಹುದು, ಕೇವಲ ಒಂದಷ್ಟು ಹೊತ್ತು ಮಾತ್ರ ಪ್ರತಿಭಟನೆಗಳು ನಡೆದವು. ಆ ನಂತರ ಈ ಒಂದು ಪ್ರತಿಭಟನೆಯ ಬಿಸಿ ಎಲ್ಲೂ ಕೂಡ ಕಾಣಲಿಲ್ಲ, ಎಫೆಕ್ಟ್ ಎಲ್ಲೂ ಕೂಡ ಗೊತ್ತಾಗಲಿಲ್ಲ. ಎಂದಿನಂತೆ ಇವತ್ತಿನ ದಿನ ಕೂಡ ಇತ್ತು ಅನ್ನುವ ರೀತಿಯಾಗಿ ಎಲ್ಲಾ ಕಡೆಯಲ್ಲೂ ಕೂಡ ಕಾಣಿಸಿದ್ದು. ಹಾಗಾಗಿ ಮೊದಲ ದಿನದ ಭಾರತ್ ಬಂದ್ ಮಾತ್ರ ಟುಸ್ ಆಗಿದೆ, ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂತಾನೆ ಈಗಾಗಲೇ ವಿಶ್ಲೇಷಣೆಕಾರರು ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಎಲ್ಲರೂ ಕೂಡ ಗಮನಿಸಿದಿರಾ ನೀವು ಈಗಾಗಲೇ ಯಾವ ರೀತಿಯಂತಹ ಬಂದ್ ಆಗಿದೆ ಇವತ್ತು ಅಂತ. ಕೇವಲ ಶಾಲಾ ಕಾಲೇಜುಗಳಿಗೆ ರಜೆ ಆಗಿರ್ಬೋದು ಅಥವಾ ಈ ರೀತಿಯಂತಹ ಪ್ರಕ್ರಿಯೆಗಳನ್ನು ಹೊರತುಪಡಿಸಿದ್ರೆ ಕೆಲವು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ಕೊಟ್ಟಿರಲಿಲ್ಲ. ಹಾಗಾಗಿ ನಾಳೆಯ ಬಂದ್ ಕತೆ ಏನು ಅನ್ನುವಂತಹ ಪ್ರಶ್ನೆ. ನಾಳೆ ಬಂದ್ ಇರುತ್ತಾ ಇಲ್ವಾ ಅನ್ನೋದು ಒಂದ್ ಕಡೆಯಾದ್ರೆ, ನಾಳೆಯ ಬಂದ್ ಏನಾದ್ರೂ ತೀವ್ರಗತಿಯಲ್ಲಿ ನಡೆಯುವ ಚಾನ್ಸಸ್ ಇದೆಯಾ? ಇವತ್ತಿನ ಬಂದ್ನ ಎಫೆಕ್ಟ್ ಅಂತೂ ನಾವು ನೋಡಿದ್ವಿ. ಹಾಗಾಗಿ ನಾಳೆ ಇಲ್ಲ, ನಾವು ಕರೆಕ್ಟ್ ಆಗಿ ತುಂಬಾ ಸ್ಟ್ರಿಕ್ಟ್ಲಿ ನಾಳೆ ನಾವು ಬಂದ್ ಮಾಡಲೇಬೇಕು ಅಂತ ಹೇಳಿ ಸಂಘಟನೆಯವರು ಏನಾದ್ರೂ ಇದರ ಎಫೆಕ್ಟ್ ನ ಪರಿಣಾಮವಾಗಿ ಮಾಡ್ತಾರಾ ಅನ್ನೋದು ಕೂಡ ಈಗ ಇರುವಂತಹ ಕುತೂಹಲ. ಜನರಿಗೆ ಎಲ್ಲ ಜನರಿಗೆ ಇರುವಂತಹ ಕುತೂಹಲ ಕೂಡ ಅದೇ. ಮೇಲೆ ಎತ್ತರ ಬಾರ ಹಾಗಾದ್ರೆ ನಾಳಿನ ಬಂದ್ ಯಾವ ರೀತಿಯಾಗಿ ಇರಬಹುದು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ಈಗಾಗಲೇ ನೇರ ಸಂಪರ್ಕದಲ್ಲಿದ್ದಾರೆ. ಸೌಮ್ಯ ಬೆಂಗಳೂರಿನಿಂದ, ಹಾಗೇನೆ ಶರಣು ಹಂಪಿ ಬಳ್ಳಾರಿಯಿಂದ, ಚಂದ್ರಕಾಂತ್ ಸುಗಂಧಿ ಬೆಳಗಾವಿಯಿಂದ, ವಿಠಲ್ ಕುಮಾರ್ ತುಮಕೂರಿನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಸೌಮ್ಯ, ಬೆಂಗಳೂರಲ್ಲಿ ಇವತ್ತು ಕೂಡ ಯಾವುದೇ ರೀತಿಯಂತಹ ಪ್ರತಿಕ್ರಿಯೆ ಅಷ್ಟಾಗಿ ಕಂಡು ಬಂದಿರಲಿಲ್ಲ. ಬೆಳಿಗ್ಗೆ ಒಂದಷ್ಟು ಹೊತ್ತು ಸ್ವಲ್ಪ ಗಲಾಟೆ, ಪ್ರತಿಭಟನೆ, ಅಂಗಡಿ ಮುಂಗಟ್ಟುಗಳು ಮುಚ್ಚಿಸುವಂತ ಕೆಲಸ ಆದ್ರೆ ಆನಂತರ ನೀರಸ ಪ್ರತಿಕ್ರಿಯೆನೆ. ನಾಳೆ ಎಫೆಕ್ಟ್ ಏನಾದ್ರೂ ಇರುವಂತಹ ಚಾನ್ಸಸ್ ಇದೆಯಾ, ಹೇಗೆ ಅಂತ? ಇವತ್ತು ಬಂದ್ ಅಂದುಕೊಂಡಷ್ಟು ಮಟ್ಟಿಗಂತೂ ಖಂಡಿತವಾಗ್ಲೂ ಕಾರ್ಮಿಕ ಸಂಘಟನೆಗಳ ಪ್ಲಾನ್ ಅಂತೆ ಅಂತೂ ನಡೀಲಿಲ್ಲ. ಯಾಕೆಂದ್ರೆ ಮೊದಲನೇ ದಿನದ ಬಂದ್ ಕಂಟಿನ್ಯೂಸ್ ಆಗಿ 2 ದಿನ 48 ಗಂಟೆಗಳ ಕಾಲ ಬಂದ್ ಇದ್ರೂ ಕೂಡ ಮೊದಲನೇ ದಿನದ ಬಂದ್ ಅನ್ನು ತುಂಬಾ ತೀವ್ರತೆಯಿಂದ ಮಾಡುವಂತಹ ಒಂದು ಅಪೇಕ್ಷೆ ಅವರೆಲ್ಲರ ಇತ್ತು. ಆ ಒಂದು ಕಾರಣದಿಂದ ಕೆಎಸ್ಆರ್ಟಿಸಿ ನೌಕರರು ಇರ್ಬೋದು, ಬಿಎಂಟಿಸಿ ನೌಕರರು ಇರ್ಬೋದು, ಜೊತೆಗೆ ಹೋಟೆಲ್ನ ಕಾರ್ಮಿಕರು ಪ್ರತಿಯೊಬ್ಬರ ಬಳಿಯೂ ಒಂದು ಬೆಂಬಲವನ್ನ ಕೇಳಿದ್ರು. ಶಾಲಾ ಕಾಲೇಜುಗಳನ್ನ ಮುಚ್ಚಿಸುವಂತ ಕೆಲಸ ಮೊದಲೇ ಮಾಡಲಾಗಿತ್ತು. ಆದ್ರೆ ಇದೆಲ್ಲದನ್ನ ಹೊರತುಪಡಿಸಿ ಕೂಡ ಇಂದಿನ ಬಂದ್ಗೆ ಬೆಂಗಳೂರು ಮಾತ್ರ ತುಂಬಾ ನೀರಸವಾದ ಒಂದು ಪ್ರತಿಕ್ರಿಯೆ
ಹಿನ್ನಡೆಯನ್ನ ಕೊಟ್ಟಿದೆ. ಆರಂಭದಲ್ಲಿ ಎಲ್ಲರೂ ಕೂಡ ಸ್ವಲ್ಪ ಆತಂಕದಲ್ಲಿದ್ರು, ಕನ್ಫ್ಯೂಷನ್ ಅಲ್ಲಿದ್ರು. ನಾವು ಅಂಗಡಿ ತೆರಿಬೇಕಾ ಬೇಡವಾ, ಹೋಟೆಲ್ ತೆರಿಬೇಕಾ ಬೇಡವಾ, ಗಲಾಟೆ ಆಗುತ್ತಾ, ಕಲ್ಲು ಬೀಳುತ್ತಾ ಅನ್ನುವಂಥದ್ದು. ಆದ್ರೆ ಹೋಗ್ತಾ ಹೋಗ್ತಾ ಕ್ರಮೇಣವಾಗಿ ಗೊತ್ತಾಗ್ತಾ ಹೋಗ್ತು, ಇಡೀ ಒಂದು ಬಂದ್ಗೆ ಎಲ್ಲಾ ಕಡೆನೂ ಮಿಶ್ರ ಪ್ರತಿಕ್ರಿಯೆ. ಅಂದ್ರೆ ಈ ಒಂದು ಆಟೋ ಚಾಲಕರಿರ್ಬೋದು ಅಥವಾ ಕ್ಯಾಬ್ ಚಾಲಕರಿರ್ಬೋದು, ಅವರವರ ನಡುವೆನೇ ಇರುವಂತಹ ಸಂಘಗಳಲ್ಲಿ ಅನೇಕರು ಬಂದ್ಗೆ ಬೆಂಬಲವನ್ನ ಸೂಚಿಸಲಿಲ್ಲ. ಅನೇಕರು ಕೇವಲ ನೈತಿಕ ಬೆಂಬಲವನ್ನ ಮಾತ್ರ ಕೊಟ್ಟರು ಹೊರತು ಯಾವುದೇ ರೀತಿ ಏನು ತಮ್ಮ ವ್ಯಾಪಾರ ವಹಿವಾಟನ್ನ ಮುಚ್ಚೋದಾಗ್ಲಿ ಅಥವಾ ವಾಹನಗಳನ್ನ ರಸ್ತೆಗೆ ತರದಲೇ ಇರೋದಾಗ್ಲಿ ಇಂಥದ್ದು ಯಾವುದನ್ನು ಮಾಡಲೇ ಇಲ್ಲ. ಅದರಲ್ಲೂ ಹೆಚ್ಚಾಗಿ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಬಸ್ಗಳ ಓಡಾಟದ ಒಂದು ವೇಗವನ್ನ ನೋಡಿಕೊಂಡು ಅನೇಕ ಬಾರಿ ಬಂದ್ ಎಫೆಕ್ಟ್ ಯಾವ ರೀತಿ ಇದೆ ಅನ್ನೋದನ್ನ ಗಮನಿಸಲಾಗುತ್ತೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಬೆಳಿಗ್ಗೆಯಿಂದ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಎರಡು ಬಸ್ಗಳ ಪ್ರಯಾಣದ ಸಂಖ್ಯೆ ಕಡಿಮೆ ಆಗಿದೆ. ಯಾಕೆಂದ್ರೆ ಜನ ಇವತ್ತು ಬಸ್ ಇರುತ್ತೋ ಇಲ್ವೋ ಅನ್ನೋಂಥ ಗೊಂದಲದಲ್ಲಿ ಇದ್ದೇ ಇದ್ರು. ಆದ್ರೆ ರೈಲುಗಳು, ಮೆಟ್ರೋ ಮತ್ತೆ ಆಟೋ, ಕ್ಯಾಬ್ಗಳು ಇವೆಲ್ಲವೂ ಕೂಡ ಎಂದಿನಂತೆಯೇ ಇದ್ದಿದ್ರಿಂದ ಜನ ತಮ್ಮ ಪಾಡಿಗೆ ತಾವು ಎನ್ನುವಂತೆ ಕೆಲಸಕ್ಕೆ ಹೋದ್ರು. ಶಾಲಾ ಕಾಲೇಜುಗಳು ಮುಚ್ಚಿತ್ತು. ಬೆಳಗ್ಗೆ ಕೆಲವೊಂದಷ್ಟು ಹೊತ್ತು ಕೆಲವೊಂದಷ್ಟು ಹೋಟೆಲ್ಗಳು, ಅಂಗಡಿಗಳು ಮುಚ್ಚಿದ್ರು ಕೂಡ ಮಧ್ಯಾಹ್ನದ ನಂತರ ಎಲ್ಲವೂ ಕೂಡ ಎಂದಿನ ಯಥಾಸ್ಥಿತಿಗೆ ಬಂದಿದೆ. ಬೆಳಿಗ್ಗೆ ಹೊತ್ತು ಜನ ಇದ್ರು, ಬಸ್ ಇರ್ಲಿಲ್ಲ. ಈಗ ನೋಡಿದ್ರೆ ಬಸ್ಗಳಿದೆ, ಜನ ಅಷ್ಟಾಗಿ ಇಲ್ಲ. ಆದ್ರೆ ನಿಧಾನಕ್ಕೆ ಜನಕ್ಕೆ ಗೊತ್ತಾಗ್ತಾ ಇದೆ ಬಂದ್ನ ಕಾವು ಕಡಿಮೆ ಆಗಿದೆ ಅಂತ. ಆ ಒಂದು ಕಾರಣಕ್ಕೆ ಹೆಚ್ಚೆಚ್ಚು ಜನ ಬಸ್ಗಳತ್ತ ಬರ್ತಾ ಇದ್ದಾರೆ. ಬಸ್ನಲ್ಲಿ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಬೆಳಗ್ಗೆ ಸುಮಾರು 800 ಚಿಲ್ಲರೆಯಷ್ಟು ಬಿಎಂಟಿಸಿ ಬಸ್ಗಳಿದ್ವು. ಈಗ 1200ಕ್ಕೂ ಹೆಚ್ಚು ಬಸ್ ಇದೆ. 6 ಗಂಟೆ ನಂತರ 50% ಬಸ್ಗಳನ್ನು ರಸ್ತೆಗಿಳಿಸೋದಕ್ಕೆ ಬಿಎಂಟಿಸಿ ಕೂಡ ಸಜ್ಜಾಗಿದೆ. ಸೊ ಈ ಇಡೀ ಒಂದು ಪರಿಸ್ಥಿತಿಯನ್ನ ನೋಡಿದ್ರೆ ಬೆಳಗ್ಗೆ ಅಲ್ಲಲ್ಲಿ ಕೆಲವೊಂದಷ್ಟು ಪ್ರತಿಭಟನೆಗಳು ನಡೆದಿದ್ದು, ಜೊತೆಗೆ ಟೌನ್ ಹಾಲ್ ನಿಂದ ಫ್ರೀಡಂ ಪಾರ್ಕ್ ವರೆಗೆ ನಡೆದಂತಹ ಒಂದು ಬೃಹತ್ ರ್ಯಾಲಿಯನ್ನು ಹೊರತುಪಡಿಸಿದ್ರೆ ಬೆಂಗಳೂರಿನಲ್ಲಂತೂ ಬಂದ್ನ ಕಾವು ಅಷ್ಟಾಗಿ ಇರಲೇ ಇಲ್ಲ. ಮೊದಲನೇ ದಿನ ಏನು ತೀವ್ರವಾಗಿರುತ್ತೆ, ಚುರುಕಾಗಿರುತ್ತೆ, ದೊಡ್ಡ ಮಟ್ಟಿಗೆ ಎಫೆಕ್ಟ್ ಮಾಡುತ್ತೆ ಅಂತ ಏನ್ ಅನ್ಕೊಳ್ಳಾಗಿತ್ತು ಬಂದನ್ನ, ಅದೇ ಇಷ್ಟರ ಮಟ್ಟಿಗೆ ನೀರಸವಾಗಿ ಆಗಿದ್ರಿಂದ ಎರಡನೇ ದಿನದ ಬಂದ್ ಇನ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಜನರಲ್ಲಿ ಗೊಂದಲ ಇದೆ. ಯಾಕೆಂದ್ರೆ ಫಸ್ಟ್ ಡೇನೇ ಏನು ಆಗಿಲ್ಲ, ನಾಳೆ ಇನ್ನೇನು ಆಗೋದಿಲ್ಲ ಬಿಡಿ, ಸಪೋಸ್ ಬಸ್ ಇಲ್ಲ ಅಂದ್ರೆ ನಮ್ಗೆ ಆಟೋನಾದ್ರೂ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ಒಂದು ಮನಸ್ಥಿತಿಯಲ್ಲಿ ಜನ ಇದ್ದಾರೆ. ಜೊತೆಗೆ ಮೊದಲನೇ ದಿನ ನೀರಸ ಪ್ರತಿಕ್ರಿಯೆ ಸಿಕ್ಕಿರೋದ್ರಿಂದ ತಮ್ಮ ಬೇಡಿಕೆಗಳನ್ನ ಮುಂದಿಟ್ಕೊಂಡು ಯಾವ ಕಾರಣದಿಂದ ಕಾರ್ಮಿಕ ಸಂಘಟನೆಗಳು ಬಂದ್ಗೆ ಕರೆ ಕೊಟ್ಟಿದ್ವು, ಆ ಒಂದು ತಮ್ಮ ಬೇಡಿಕೆ ಎಲ್ಲಿ ಎಷ್ಟು ಮಟ್ಟಿಗೆ ಎಫೆಕ್ಟ್ ಬರಬೇಕು ಅದು ಬರ್ದಲೇ ಇರ್ಬೋದೇನೋ ಅನ್ನೋ ಆತಂಕದಲ್ಲಿ ಅವರು ಕೂಡ ಎರಡನೇ ದಿನದ ಬಂಧನ ತೀವ್ರವಾಗಿ ಮಾಡೋದಕ್ಕೆ ಹೊರಟೇ ಇದ್ದಾರೆ. ಸೊ ಈ ಎಲ್ಲಾ ಒಟ್ಟಾರೆ ಬೆಳವಣಿಗೆಗಳನ್ನ ನೋಡಿದ್ರೆ ಇವತ್ತು ಸಂಜೆ ನಂತರ ಇವರೆಲ್ಲ ಮಾಡುವಂತಹ ತೀರ್ಮಾನ ನಾಳೆ ಬೆಳಗಿನವರೆಗೆ ನಿಜಕ್ಕೂ ಕಾರ್ಯರೂಪಕ್ಕೆ ಬರುತ್ತಾ ಅನ್ನೋದನ್ನ ನಾವು ಕಾದ್ ನೋಡಬೇಕು. ಹಾಗೆ ಸಂಪರ್ಕದಲ್ಲಿ ಸೌಮ್ಯ, ಇನ್ನು ಬೆಳಗಾವಿಯಲ್ಲಿ ಯಾವ ರೀತಿಯಾದಂತಹ ಬಂದ್ಗೆ ಪ್ರತಿಕ್ರಿಯೆ ವ್ಯಕ್ತ ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಚಂದ್ರಕಾಂತ್ ಸುಗಂಧಿ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಅಲ್ಲಿ ಇವತ್ತಿನ ಬಂದ್ಗೆ ಯಾವ ರೀತಿಯ ಪ್ರತಿಕ್ರಿಯೆ ವ್ಯಕ್ತ ಆಗಿದೆ ಈಗ ಸಂಜೆಯ ವೇಳೆಗೆ ನಾವು ಗಮನಿಸುವವರಿಗೆ? ಹಾಗೆ ನಾಳೆಗೆ ಈಗ ಜನ 48 ಗಂಟೆಗಳ ಕಾಲ ಅಂದ ತಕ್ಷಣ ಒಂದು ರೀತಿಯಲ್ಲಿ 48 ಗಂಟೆನ ಈ ರೀತಿಯಾಗಿ ಬಂದ್ ಬೇಕಾ ಅನ್ನುವಂಥ ಪ್ರಶ್ನೆ ಕೂಡ ಇರುತ್ತೆ. ಹಾಗಾಗಿ ಯಾವ ರೀತಿಯಂತಹ ಮನಸ್ಥಿತಿ ಇದೆ ಅಲ್ಲಿ? ನವಿತಾ ಜೈನ್, ಖಂಡಿತವಾಗ್ಲೂ ಬೆಳಗಾವಿಯಲ್ಲಿ ಬೆಳಗ್ಗೆಯಿಂದಲೂ ಕೂಡ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂತ ಹೇಳ್ಬೋದು. ಬೆಳಗ್ಗೆಯಿಂದಲೂ ಕೂಡ ಕೆಎಸ್ಆರ್ಟಿಸಿ, YS ಸಾರಿಗೆ ಹಾಗೂ ಏನು ನಗರ ಸಂಚಾರದಲ್ಲಿ ಸಂಪೂರ್ಣವಾಗಿ ವ್ಯತ್ಯಯವಾಗಿರ್ತಕ್ಕಂಥದ್ದು. ಬೆಳಗಾವಿಯಿಂದ ಬೆಳಗ್ಗೆಯಿಂದಲೂ ಈಗಿನವರೆಗೂ ಕೂಡ 20ಕ್ಕೂ ಹೆಚ್ಚು ಬಸ್ಗಳು ಮಾತ್ರ ಓಡಾಡಿರ್ತಕ್ಕಂಥದ್ದು. ನಿನ್ನೆ ದಿನನಿತ್ಯ 600ಕ್ಕೂ ಹೆಚ್ಚು ಬಸ್ಗಳು ಗೋವಾ, ಮಹಾರಾಷ್ಟ್ರ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಸಂಚಾರ ಮಾಡುತ್ತಿದ್ದು, ಇವತ್ತು ಸಂಚಾರದಲ್ಲಿ ಎಸ್, ಹಾಗೆ ಸಂಪರ್ಕದಲ್ಲಿರಿ ಚಂದ್ರಕಾಂತ್ ಸುಗಂಧಿ. ಸರಿಯಾಗಿ ಧ್ವನಿ ಕೇಳಿಸ್ತಾ ಇಲ್ಲ, ಮತ್ತೆ ಸಂಪರ್ಕ ಮಾಡ್ತೀನಿ ನಾನು ನಿಮ್ಮನ್ನ. ಹಾಗೇನೆ ಈಗ ಬಳ್ಳಾರಿಯಲ್ಲಿ ಇರುವಂತಹ ಸಿಚುವೇಶನ್ ಏನು, ಅಲ್ಲಿ ಯಾವ ರೀತಿಯ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಶರಣು ಹಂಪಿ ಜಾಯ್ನ್ ಆಗಿದ್ದಾರೆ. ಶರಣು ಹಂಪಿ, ಅಲ್ಲಿನ ಸಿಚುವೇಶನ್ ಯಾವ ರೀತಿಯಾಗಿದೆ? ಹಾಗೇನೆ ನಾಳೆನಾದ್ರೂ ತೀವ್ರತೆಯನ್ನು ಪಡ್ಕೊಳ್ಳುವಂತಹ ಚಾನ್ಸಸ್ ಇದೆಯಾ ಪ್ರತಿಭಟನೆ ಅಥವಾ ಬಂದ್? ನವಿತಾ, ಇಂದು ಬಳ್ಳಾರಿ ಜಿಲ್ಲೆಯಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಭಾರತ್ ಬಂದ್ ಕರೆ ನೀಡಿದ್ರು ವಿವಿಧ ಕಾರ್ಮಿಕ ಸಂಘಟನೆಗಳು. ಬೆಳಗ್ಗೆ ಆರಂಭದಲ್ಲಿ ಸಾಕಷ್ಟು ಪ್ರತಿಭಟನೆಗಳು ಆದವು, ಟೈರ್ ಸುಟ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸಾರಿಗೆ ವಾಹನಗಳು ವ್ಯವಸ್ಥೆ ಸಂಪೂರ್ಣವಾಗಿ ಬಂದ್ ಆಗಿತ್ತು ಮತ್ತು ಖಾಸಗಿ ವಾಹನಗಳು ಕೂಡ ಅಲ್ಲೂ ಕೂಡ ವ್ಯವಸ್ಥೆ ಇದ್ದಿದ್ದಿಲ್ಲ. ಅದು ಹೊರತುಪಡಿಸಿದಂತೆ ಇನ್ನುಳಿದಂತೆ ಎಲ್ಲವೂ ಕೂಡ ತೆರೆದಿದ್ವು. ನಾವೀಗಷ್ಟೇ ನೋಡಬಹುದು, ಸಾರಿಗೆ ವಾಹನಗಳನ್ನ ಬಿಟ್ಟಿದ್ದಾರೆ. ಕೆಲ ನಿಮಿಷಗಳ ಹಿಂದೆ ಅಷ್ಟೇ ಡಿಪೋ ಮತ್ತು ಬಸ್ ನಿಲ್ದಾಣದಲ್ಲಿ ಈಗಾಗಲೇ ಸಾರಿಗೆ ವಾಹನಗಳನ್ನ ಬಿಡ್ತಾ ಇದ್ದಾರೆ ಪ್ರಯಾಣಿಕರ ಅನುಕೂಲಕ್ಕಾಗಿ. ಏನು ಇಂದು ಬೆಳಗ್ಗೆಯಿಂದ ಕೂಡ ನಡೆದಂತ ಇದರಲ್ಲಿ ಸಾರಿಗೆ ವಾಹನಗಳ ವ್ಯವಸ್ಥೆ ಇದ್ದಿದ್ದಿಲ್ಲ. ಇಂದು ಸಾರಿಗೆ ವ್ಯವಸ್ಥೆ ಈಗಿಂದ ಬಿಡುಗಡೆ ಮಾಡ್ತಾ ಇದ್ದಾರೆ. ಮುಂದೆ ಅಂದ್ರೆ ನಾಳೆನೂ ಕೂಡ ಭಾರತ್ ಬಂದ್ ಕರೆ ನೀಡಿದ್ದಾರೆ. ಸಾರಿಗೆ ವಾಹನಗಳು ಓಡಾಡ್ತವ ಇಲ್ಲ ಅನ್ನೋದಕ್ಕೆ ಇದು ಉದಾಹರಣೆ. ಈಗಿಂದನೂ ಕೂಡ ಸಾರಿಗೆ ವಾಹನಗಳು ಸಂಚಾರ ಆಗ್ತದೆ, ಜನ ಪ್ರಯಾಣಿಕರಿಗೆ ಯಾವುದೇ ರೀತಿಯಾದಂತ ತೊಂದರೆ ಆಗೋದಿಲ್ಲ ಅಂತೇಳಿ. ಆದ್ರೆ ಕಾರ್ಮಿಕ ಸಂಘಟನೆಯ ಮುಖಂಡರಿಗೆ ಕೇಳಿದ್ರೆ
ಇದು ಸರ್ಕಾರದ ಜವಾಬ್ದಾರಿ ಆಗ್ತದೆ. ಒಂದು ವೇಳೆ ಏನಾದ್ರೂ ಹಾನಿ ಆದ್ರೆ ಅದಕ್ಕೆ ನಾವು ಹೊಣೆಗಾರರಲ್ಲ ಅನ್ನುವಂತ ಎಚ್ಚರಿಕೆ ನೀಡ್ತಾರೆ. ಈ ಹಿನ್ನೆಲೆಯಲ್ಲಿ ನಾಳೆ ನಡೆಯುವಂತ ಕರೆ ನೀಡಿರುವಂತ ಭಾರತ್ ಬಂದ್ಗೆ ಸಾಕಷ್ಟು ರೀತಿಯಾದಂತ ಎಚ್ಚರಿಕೆಗಳನ್ನು ಕೂಡ ನೀಡ್ತಾ ಇದ್ದಾರೆ. ಈ ಬಗ್ಗೆ ಇನ್ನು ಶಾಲಾ ಕಾಲೇಜುಗಳು, ಖಾಸಗಿ ಶಾಲಾ ಕಾಲೇಜ್ ಇರ್ಬೋದು ಮತ್ತು ಸರ್ಕಾರಿ ಶಾಲಾ ಕಾಲೇಜ್ ಇರ್ಬೋದು, ಎರಡೂ ಕೂಡ ಇಂದು ರಜೆಯನ್ನು ಘೋಷಣೆ ಮಾಡಿದ್ರು. ಆದ್ರೆ ನಾಳೆ ರಜೆ ಘೋಷಣೆ ಮಾಡುವಂತ ಸಾಧ್ಯತೆ ತುಂಬಾ ಕಡಿಮೆ ಇದೆ. ನಿನ್ನೆ ಬಳ್ಳಾರಿ ಜಿಲ್ಲಾಧಿಕಾರಿ ಅಂತ ಡಾಕ್ಟರ್ ರಾಮ್ ಪ್ರಸಾದ್ ಅವರು ಮಾಹಿತಿಯನ್ನ ನೀಡಿದ್ದು, ಆದೇಶವನ್ನು ನೀಡಿದ್ದು, ಇಂದು ಮಾತ್ರ ರಜೆಯನ್ನ ನೀಡಿದ್ದೇವೆ ಮತ್ತು ಇಂದಿನ ರಜೆಯ ಪರಿಹಾರವಾಗಿ ಶನಿವಾರ ಸಂಪೂರ್ಣವಾಗಿ ತರಗತಿಗಳನ್ನ ತೆಗೆದುಕೊಳ್ಬೇಕಂತೇಳಿ ಸೂಚನೆ ನೀಡಿದ್ರು. ಇಂದು ಬಂದ್ ವ್ಯಾಪಕವಾದಂತ ಬೆಂಬಲ ವ್ಯಕ್ತವಾಗಿದ್ರೆ ನಾಳೆ ರಜೆ ಘೋಷಣೆ ಬಗ್ಗೆ ಅವರು ಯೋಚನೆ ಮಾಡ್ತಿದ್ರು. ಆದ್ರೆ ಇಲ್ಲಿಯ ಪರಿಸ್ಥಿತಿ ನೋಡ್ತಾ ಇದ್ರೆ ನಾಳೆ ರಜೆ ಘೋಷಣೆ ಮಾಡುವಂತ ಸಾಧ್ಯತೆ ಬಹಳ ಕಡಿಮೆ ಇದೆ. ಆದ್ರೆ ನಾಳೆ ಬೆಳಗ್ಗೆ 6 ಗಂಟೆಯಿಂದನೂ ಕೂಡ ಕಾರ್ಮಿಕ ಸಂಘಟನೆಗಳು ತಮ್ಮ ಪ್ರತಿಭಟನೆಯನ್ನ ಮುಂದುವರಿಸಿದವೆ. ಆದ್ರೆ ಅದಕ್ಕೆ ಸ್ವಯಂ ಘೋಷಿತವಾಗಿ ವ್ಯಾಪಾರಿಗಳು ಬಂದ್ ಮಾಡುವಂತ ಪ್ರಕ್ರಿಯೆ ಬಹುತೇಕ ಕಡಿಮೆ ಅಂತ ಹೇಳ್ಬೋದು. ಎಸ್, ಬಳ್ಳಾರಿಯಲ್ಲಿ ಈ ಸಿಚುವೇಶನ್ ಕಂಡು ಬರ್ತಾ ಇದೆ. ಹಾಗಾದ್ರೆ ತುಮಕೂರಲ್ಲಿ ನಾಳೆ ಕೂಡ ಬಂದ್ ಇರುತ್ತಾ? ಇವತ್ತಿನ ಈ ಕ್ಷಣದವರೆಗೂ ಅಲ್ಲಿ ಯಾವ ರೀತಿಯ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ವಿಠಲ್. ಅಲ್ಲಿ ಇಲ್ಲಿಯವರೆಗೂ ಕೂಡ ಕಂಡು ಬಂದಂತಹ ದೃಶ್ಯಗಳು ಏನೇನು, ನಾಳೆ ಏನಾಗಬಹುದು? ನವಿತಾ, ಏನು ತುಮಕೂರಿನಲ್ಲಿ ಇಂದು ನಡೆದ ಭಾರತ್ ಬಂದ್ ಸಂಪೂರ್ಣವಾಗಿ ವಿಫಲಗೊಂಡಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ನೀರಸ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ. ಏನು ಕೇವಲ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿದ್ದನ್ನ ಬಿಟ್ರೆ ಇನ್ಯಾವ ಒಂದು ವಿಚಾರಕ್ಕೂ ಕೂಡ ಇಲ್ಲಿ ಎಫೆಕ್ಟ್ ಹೊಡೆದಿಲ್ಲ. ಏನು ಇವತ್ತು ಬೆಳಿಗ್ಗೆ 9 ಗಂಟೆ ಹಿಂಗೆ ಇವತ್ತು ಏನು CITU ಆಗಿರ್ಬೋದು, AITC ಆಗಿರ್ಬೋದು ಮತ್ತೆ SFI ಸಂಘಟನೆಗಳಾಗಿರ್ಬೋದು, ಎಲ್ಲಾ ಸಂಘಟನೆಗಳು ಕೂಡ ಕೇವಲ 9 ರಿಂದ 12 ಗಂಟೆವರೆಗೂ ಮಾತ್ರ ನೆಪ ಮಾತ್ರಕ್ಕೆ ಈ ಒಂದು ಘೋಷಣೆಗಳು ಹೋಗೋದು, ಆಟೋ ಮುಖಾಂತರನು ಕೂಡ ಘೋಷಣೆಗಳು ಹೋಗೋದು. ಅದೇ ಯಾವುದೇ ರೀತಿಯ ವ್ಯಾಪಾರ ವಹಿವಾಟಿಗೆ ಇವತ್ತು ತೊಂದರೆ ಆಗಿಲ್ಲ. ಸರ್ಕಾರಿ ಅಧಿಕಾರಿಗಳು ಕೂಡ ತಮ್ಮ ಕೆಲಸವನ್ನ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಇವತ್ತಿಂದು ಕಂಪ್ಲೀಟ್ ಆಗಿ ತುಮಕೂರಿನಲ್ಲಿ ಬ್ಯಾನ್ ಅಂದ್ರೆ ಏನು ವಿಫಲ ಆಗಿದೆ ಅಂತ ಹೇಳೋದು. ಮತ್ತೆ ಇನ್ನೊಂದು, ಇಲ್ಲಿ ಏನು ಬೆಳಿಗ್ಗೆ 9 ರಿಂದನೂ ಕೂಡ KSRTC ಬಸ್ಗಳು ಮತ್ತೆ ಸಾರಿಗೆ ಪ್ರೈವೇಟ್ ಬಸ್ಗಳು ಇವತ್ತು ರೋಡ್ ರಸ್ತೆಗಳಿದ್ದು. ಸೊ ಹಂಗಾಗಿ 12 ಗಂಟೆವರೆಗೂ ಕೂಡ ವಿರಳತೆಯಿಂದ ಕೂಡಿದಂತಹ ಸಂಚಾರ. 12 ಗಂಟೆಯಿಂದ ಏನು ದಿನನಿತ್ಯ ಹೇಗೆ ಸಾರಿಗೆ ವ್ಯವಸ್ಥೆ ಇರುತ್ತೋ ಹಾಗೇನೆ ಇವತ್ತು ಕೂಡ ಒಂದು ಸಾರಿಗೆ ವ್ಯವಸ್ಥೆ ಯಶಸ್ವಿಯಾಗಿರೋದು. ಏನು ಇವತ್ತು ನಡೆಯಬೇಕಿದ್ದ ತುಮಕೂರು ವಿವಿಯಲ್ಲಿ MA ಆಗಿರ್ಬೋದು, MBA ಆಗಿರ್ಬೋದು, MCOM ಎಕ್ಸಾಮ್ಸ್ಗಳನ್ನ ಏನು ಸಾರಿಗೆ ವ್ಯವಸ್ಥೆ ಹೆಚ್ಚು ಕಡಿಮೆ ಆಗಿದ್ರೆ ಸ್ಟೂಡೆಂಟ್ಸ್ಗೆ ಪ್ರಾಬ್ಲಮ್ ಆಗುವಂತ ಹೇಳಿ ಈ ಒಂದು ಉದ್ದೇಶದಿಂದ ನಿನ್ನೆನೆ ಕೂಡ ಇವತ್ತು ನಡೆಯಬೇಕಿದ್ದು ಮತ್ತೆ ನಾಳೆ ನಡೆಯಬೇಕಿದ್ದ ಎಕ್ಸಾಮ್ಸ್ ನಾಡಿದ್ದು 10ನೇ ತಾರೀಕಿಗೆ ಅವರು ತುಮಕೂರಿನ ವಿವಿ ಕುಲಪತಿಗಳು ಮುಂದೂಡಲಿಕ್ಕಂಥದ್ದು. ಮತ್ತೆ ಇವತ್ತೇನು ಕಂಪ್ಲೀಟ್ ಆಗಿ 9 ಗಂಟೆಯಿಂದ 12 ಗಂಟೆವರೆಗೂ ಏನೋ ಇವತ್ತು ಬಂದ್ಗೆ ಆಚರಣೆ ಮಾಡಿದ್ರು. ಅದರಲ್ಲಿ ಕೇವಲ 15 ರಿಂದ 20 ಜನ ಮಾತ್ರ ಒಂದು ಕಾರ್ಯಕರ್ತರು ಇವತ್ತು ಒಂದು ಘೋಷಣೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ಮತ್ತೆ ಎಂದಿನಂತೆ ಮಾರ್ಕೆಟ್ ಆಗಿರ್ಬೋದು ಮತ್ತೆ ಅಂಗಡಿ ಸಾಲುಗಳಾಗಿರ್ಬೋದು ಎಂದಿನಂತೆ ಇವತ್ತು ಕೂಡ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುವ ಅಂತಾನೆ ಹೇಳ್ಬೋದು. ನವಿತಾ, ಇನ್ನು ಚಂದ್ರಕಾಂತ್, ಸುಗಂಧಿ ಆಗ್ಲೇ ಹೇಳ್ತಾ ಇದ್ರಿ ಒಂದು ರೀತಿಯಲ್ಲಿ ನೀರಸ ಪ್ರತಿಕ್ರಿಯೆ ಎಲ್ಲೂ ಕೂಡ ವ್ಯಕ್ತ ಆಗಿದೆ ಅಂತ ಹೇಳಿ. ಹಾಗಾಗಿ ನಾಳೆ ಇದರ ಎಫೆಕ್ಟ್ ಕಾಣಿಸಬಹುದಾ ಹೇಗೆ ಅಂತ? ಖಂಡಿತವಾಗ್ಲೂ ನವಿತಾ ಜೈನ್, ಇವತ್ತು ಬೆಳಗ್ಗೆಯಿಂದಲೂ ಕೂಡ ಕಾರ್ಮಿಕ ಸಂಘಟನೆಗಳು ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ದು ಕೂಡ ನಾಳೆ ಕೂಡ ಪ್ರತಿಭಟನೆ ಮುಂದುವರಿಸ್ತೀವಿ ಅಂತ ಹೇಳಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಏನು ಕಾರ್ಮಿಕರು ಒಂದು ದಿನ ಇವತ್ತು ಏನು ಯಾರೆಲ್ಲ ಕೆಲಸ ಮಾಡಿಲ್ಲ ಅವರ ಸಂಬಳವನ್ನ ಕಟ್ ಮಾಡೋ ಹಿನ್ನೆಲೆಯಲ್ಲಿ ನಾಳೆಲ್ಲ ಕಾರ್ಮಿಕರು ಈ ಒಂದು ಸಂಘಟನೆಗಳಿಗೆ ಬೆಂಬಲ ಕೊಡ್ತಾರ ಅಂತಕ್ಕಂಥದ್ದು ಬಹುದೊಡ್ಡ ಪ್ರಶ್ನೆ ಆಗಿದೆ. ಅದೇ ರೀತಿ ಬೆಳಗಾವಿಯ VTU ಆಗಿರ್ಬೋದು ಮತ್ತು RCU ನಲ್ಲಿ ನಾಳೆ ನಡೆಯಬೇಕಂತ ಪರೀಕ್ಷೆಗಳನ್ನು ಈಗಾಗಲೇ ಅಲ್ಲಿನ ಸಿಬ್ಬಂದಿ ಮುಂದೂಡಿಕೆಯನ್ನ ಮಾಡಿದ್ದಾರೆ. ಅದೇ ರೀತಿ ಬೆಳಗಾವಿಯಲ್ಲಿ ಅಂದ್ರೆ ಬೆಳಗಾವಿ ವ್ಯಾಪಾರ ವಹಿವಾಟು ಆಗಿರ್ಬೋದು ಮತ್ತು ಜನಜೀವನದ ಮೇಲೆ ಬಂದ್ ಯಾವುದೇ ರೀತಿ ಎಫೆಕ್ಟ್ ಆಗಿರಲಿಲ್ಲ. ಕೇವಲ ಸಾರಿಗೆ ಬಸ್ ಆಗಿರಬಹುದು ಮತ್ತು ಕೆಲ ಆಟೋ ಸಂಚಾರದಲ್ಲಿ ಇವತ್ತು ವ್ಯತ್ಯಯ ಆಗಿತ್ತು. ನಾಳೆ ಯಾವ ರೀತಿ ಇರ್ತದೆ ಅಂತಕ್ಕಂಥದ್ದು ಕೂಡ ಜನರಲ್ಲಿ ಪ್ರಶ್ನೆ ಮೂಡಿದೆ. ಈ ಬಗ್ಗೆ ಸಂಘಟನೆಯವರು ಕೇಳಿದ್ರೆ ನಾಳೆ ಕೂಡ ಇದೇ ರೀತಿ ಇರುತ್ತೆ ಅಂತ ಹೇಳಿ ಹೇಳ್ತಾರೆ. ಆದ್ರೆ ಬೆಳಗಾವಿಯಲ್ಲಿ ಕೂಡ ಎಲ್ಲೂ ಕೂಡ ಬಂದ್ ಆಗಿರಲ್ಲ. ಕೇವಲ 15ಕ್ಕೂ ಹೆಚ್ಚು ಸಂಘಟನೆಗಳು ಬೆಳಗಾವಿಯ ಸಂಭಾಜಿ ವೃತ್ತದಿಂದ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಬಳಿಗೆ ಒಂದು ಪ್ರತಿಭಟನೆಯನ್ನು ಮಾಡಿ ಮನವಿಯನ್ನು ಸಲ್ಲಿಸಿದ್ದಾರೆ. ನಾಳೆಯೂ ಕೂಡ ಅವರು ಸೇರತಕ್ಕಂಥದ್ದು ಅತ್ಯಂತ ಕಷ್ಟಕರ ಪರಿಸ್ಥಿತಿ. ಯಾಕಂದ್ರೆ ಎಲ್ಲರೂ ಕೂಡ ಈಗ ಬಿಸಿ ಊಟ ನೌಕರಾಗಿರ್ಬೋದು, LIC, ಅಂಚೆ ಹೀಗೆ ಎಲ್ಲರೂ ಕೂಡ ಗುತ್ತಿಗೆ ಕಾರ್ಮಿಕರು ಇರೋದ್ರಿಂದ ಅವರು ನಾಳೆ ಈ ಸಂಖ್ಯೆಯಲ್ಲಿ ಬರ್ತಾರ ಅಂತಕ್ಕಂಥದ್ದು ಕೂಡ ಈಗ ಪ್ರಶ್ನೆಯಾಗಿದೆ. ನಾಳೆ ಒಂದು ದಿನ ಆದ್ರೆ ಬಂದ್ ಕರೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಮುಖಂಡರು ಬಂದು ಅಥವಾ ಬೆಳಗ್ಗೆ ಬಸ್ ಬಂದ್ ಮಾಡಿಸ್ತಾರ ಅನ್ನೋದ್ರ ಬಗ್ಗೆ ಪ್ರಶ್ನೆ ಉದ್ಭವಿಸಿದೆ. ಈಗಾಗಲೇ ಏನಂದ್ರೆ 600ಕ್ಕೂ ಹೆಚ್ಚು ಬಸ್ಗಳು ಬೆಳಗಾವಿಯಿಂದ ಸಂಚರಿಸಬೇಕಿತ್ತು. ಅವೆಲ್ಲವೂ ಬಸ್ಗಳು ಕೂಡ ವ್ಯತ್ಯಯವಾಗಿದೆ. ಅಂದ್ರೆ ರಾತ್ರಿ ಶಿಫ್ಟ್ ಅಂದ್ರೆ ಬೆಂಗಳೂರು ಮತ್ತು ಮತ್ತಿತರ ಮಾರ್ಗಗಳಿಗೆ ರಾತ್ರಿ ಬಸ್ ಹೋಗ್ತವೆ. ಅವುಗಳನ್ನ ಸಂಚಾರ ಆರಂಭ ಮಾಡಲಿಕ್ಕೆ ಈಗಾಗಲೇ ಸಿಬ್ಬಂದಿ ಸಾರಿಗೆ ಸಿಬ್ಬಂದಿ ಫೋನ್ ಮಾಡಿ ನೌಕರನ್ನ ಕರಿತಾ ಇದ್ದಾರೆ. ಅವರು ಬಂದ್ರೆ ರಾತ್ರಿ
ರಾತ್ರಿ ಏನು ಬೆಂಗಳೂರು ಮತ್ತು ಮುಂಬೈಗೆ ಹೋಗುವಂತಹ ಬಸ್ಗಳ ಸೇವೆ ಆರಂಭವಾಗಲಿದೆ. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ಡೀಟೇಲ್ಸ್ಗೆ. ಹಾಗೇನೆ ತುಮಕೂರಿಂದ ವಿಠಲ್, ಬೆಳಗಾವಿಯಿಂದ ಚಂದ್ರಕಾಂತ್ ಸುಗಂಧಿ, ಬಳ್ಳಾರಿಯಿಂದ ಶರಣು ಹಂಪಿ, ಹಾಗೆ ಬೆಂಗಳೂರಿನ ಸೌಮ್ಯ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ಇನ್ನು ನಾಳೆಯ ಬಂದ್ ಎಫೆಕ್ಟ್ ಹೇಗಿರುತ್ತೆ ಅನ್ನುವಂತಹ ಪ್ರಶ್ನೆ ಎಲ್ಲಾ ಕಡೆಯಲ್ಲೂ ಕೂಡ ಈಗಾಗಲೇ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಇವತ್ತಿನ ಬಂದೇ ನೀರಸ ಪ್ರತಿಕ್ರಿಯೆಯನ್ನ ಕಂಡಿದೆ. ಹಾಗಾಗಿ ನಾಳೆಯ ಬಂದ್ ಇರುತ್ತಾ ಇಲ್ವಾ, ಬಂದ್ ಇದ್ರೂ ಕೂಡ ವಾಹನ ಸಂಚಾರಗಳು ಎಂದಿನಂತೆ ಇರುತ್ತಾ, ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡ್ತಾರಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಸಾರ್ವಜನಿಕರಲ್ಲಿದೆ. ಹಾಗಾಗಿ ಇವತ್ತಿನ ಬಂದ್ ಈಗಾಗಲೇ ನೀರಸ ಪ್ರತಿಕ್ರಿಯೆಯನ್ನು ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ಯಾವ ರೀತಿಯಾದಂತಹ ಬಂದ್ ಇರಬಹುದು ಅನ್ನೋದ್ರ ಬಗ್ಗೆ ಕೂಡ ನ್ಯೂಸ್ 18 ಕನ್ನಡ ನಿಮಗೆ ಮಾಹಿತಿಯನ್ನು ನೀಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಅದೇ ಗುಂಟೂರಲ್ಲ, ಮತ್ತೆ ಇಲ್ಲಿ ಬಳ್ಳಾರಿಗೆ ಹೇಗೆ ಬಂದಿರೋದು?